ಕರ್ನಾಟಕ ರಾಜ್ಯದ ನಿವೃತ್ತ DGIGP ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಖುದ್ದು ಶ್ರೀನಿವಾಸ್ ಇನ್ಸ್ಪೆಕ್ಟರ್ ರಿವಿನ ಜೊತೆಗಿದ್ದಾರೆ. ಇವತ್ತು ಮಧ್ಯಾಹ್ನ ನಿಮಗೆ ಒಂದು ಕರೆ ಬಂದಿತ್ತು ಸರ್, 3 ಗಂಟೆಗೆ. ಖುದ್ದು DGIGP ಓಂ ಪ್ರಕಾಶ್ ಅವರೇ ಕರೆ ಮಾಡಿರುವಂಥದ್ದು. ಏನಂತ ಮಾತನಾಡೋದು ಸರ್ ವಿಚಾರ? 3 ಗಂಟೆ 10 ನಿಮಿಷಕ್ಕೆ ಕರೆ ಮಾಡಿ ಶ್ರೀನಿವಾಸ್ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಸರ್ ಈಗ ಮನೆಗೆ ಬಂದೆ ಸರ್ ಅಂತ ಹೇಳಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಂತ ಕೇಳಿದ್ರು. ಊಟ ಆಯಿತು ಸರ್. ತಮ್ಮದು ಆಯ್ತಾ ಅಂತ ಕೇಳಿದೆ. ಆಯಿತು ಶ್ರೀನಿವಾಸ್. ಎಲ್ಲಿದ್ದೀರಾ ಸರ್ ಅಂತ ಕೇಳಿದೆ. ಅದೇ ಇಲ್ಲಿ ಮನೆಗಿದ್ದೀನಿ ಅಂತ ಹೇಳಿದ್ರು. ಸರಿ ಸರ್, ಮೇಡಮ್ ಅವ್ರು ಹೇಗಿದ್ದಾರೆ? ಅವರು ಹಾಗೆ ಇದ್ದಾರೆ, ಸ್ವಲ್ಪ ಗೊತ್ತಲ್ಲ ನಿಮಗೆ ಅಂತ ಹೇಳಿದ್ರು. ಯಾಕೋ ಬೇಸರ ಆಯಿತು ಮಾತು ಮುಂದುವರ್ಸೋಕ್ಕೆ. ಆನಂತರ ಆಯಿತು ನಾಳೆ ಸಿಗ್ತೀನಿ ಸರ್ ಅಂತ. ಎಲ್ಲಿ ಆಫೀಸಿಗೆ ಬರ್ತೀರಾ ಸರ್ ಅಂದೆ. ಈ ಮನೆಗೆ ಬರಲ್ಲ, ಬೇಡ ಶ್ರೀನಿವಾಸ್, ಮನೆಗೆ ಬರೋದು ಬೇಡ, ಗೊತ್ತಲ್ಲ ನಿಮಗೆ ಅಂದರು. ಗೊತ್ತಿದೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು, ಆಯಿತು ಸರ್ ಆಫೀಸ್ಗೆ ಬಂದು ತಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಫೋನ್ ಇಟ್ಟೆ. ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಹೆಂಡತಿ ಜೊತೆಗೆ ಗಲಾಟೆ ಮಾಡ್ಕೊಳ್ತಿದ್ದು, ಇದೆಲ್ಲ ಸ್ವಲ್ಪ ಆಕ್ಚುಲಿ ಮುನ್ನೆಲೆ ಬಂದಿತ್ತು. ಆಗ್ಲಿಂದ ಕೂಡ ಸುಮಾರು 8-10 ವರ್ಷಗಳಿಂದಲೂ ಕೂಡ ಅವರಿಬ್ಬರ ನಡುವೆ ವಿರ್ಸಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಿದ್ರೆ? ಖಂಡಿತ ಇದೆ. ಇದು ಇವಾಗಿಂದ ವಾಕ್ ಸಮಾರ ನಡೀತಾ ಇಲ್ಲ, ಅವರ ತಲೆಮೇರೆಯಲ್ಲಿ ನಡೀತಾನೆ ಇತ್ತು. ಅಲ್ಲಿ ಹೋದಾಗೂ ಅಷ್ಟೇ ಮೇಡಮ್ ಅವರು ಒಂಥರ ದೂರ್ವಾರ್ತೆ ಥರ ನೋಡ್ತಾ ಇದ್ರು. ಯಾರೇ ಒಬ್ರು ಬಂದ್ರು ಅವ್ರಿಗೆ ಅವಾಗೂ ಸಹ ಇಷ್ಟ ಇರಲಿಲ್ಲ. ಏನೋ ಒಂಥರ ಮುಖ ಒಂಥರ ಸಿಂಡಿಸ್ಕೊಂಡು ಮತ್ತೆ ಒಂಥರ ಕಸಿವಿಸಿ ಒಳಗಂಗೆ ಏನೋ ತನ್ಮಯತನೇ ಕಳ್ಕೊಂಡಂಗೆ ಅವ್ರಿಗೆ. ಅವಾಗಿಂದನೂ ವಾಕ್ ಸಮಾರ ಇತ್ತು. ಆಗಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಇವತ್ತು ಅತಿಯಾಗಿ ಈ ದಿನ ನಾನು ಅದು ಶವಗಾರಕ್ಕೆ ಹೋಗಿ ನೋಡಿದ್ನಲ್ಲ ಸೆಂಟೆನ್ಸಲ್ಲಿ, ಆವಾಗ ಒಂಥರ ಅದು ನೋಡಿದ ತಕ್ಷಣ ಅನ್ಕೊಂಡೆ ಈ ರೀತಿ ಹೆಣ್ಮಕ್ಳಿದಾರ ಅಂತ. ಯಾಕಂತ ಹೇಳಿದ್ರೆ 2 ಹೆಣ್ಮಕ್ಳಿದಾರೆ ಪಾಪ, ಒಂದು ಗಂಡು ಒಂದು ಹೆಣ್ಮಗಳು ಪಾಪ. ಎದೆ ತಿರುಗಳು ಹೆಣ್ಮಗಳು ಬರೀ ಮದುವೆ ಮಾಡಬೇಕು ಅಂತ ಇದ್ರು, ತುದಿಗಾಲ ನಿಂತಿದ್ರು ಸಾಹೇಬ್ರು. ಈ ರೀತಿ ಇಷ್ಟೊಂದು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಈಗ ಒಂದು ಇಷ್ಟೊಂದು ಹತ್ಯೆ ಮಾಡ್ತಾರೆ ಏನು ಇಲ್ಲಿ ನೋಡಿ, ಇಲ್ಲಿ ಒಂದು ತಿಳಿದಿದ್ದಾರೆ. ಫಸ್ಟ್ ಇಲ್ಲಿ ಇದು ಮಾಡಿದ್ದಾರೆ ಹರಿತವಾದ ಆಯುಧದಿಂದ. ಒಂದು ಇದು ತನಿಖಾಧಿಕಾರಿಗಳಿಗೆ ಯಕ್ಷ ಪ್ರಶ್ನೆ ಆಗಿದೆ, ಸ್ಕ್ರೂ ಡ್ರೈವರ್ ಮಾಡಿದಾರೋ ಅಥವಾ ಇದು ಹರಿತವಾದ ಚಾಕುವಿಂದ ಮಾಡಿದ್ರು ಅಂತೇಳಿ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಅದನ್ನ ತನಿಖಾಧಿಕಾರಿಗಳು ಇದು ಮಾಡ್ತಾರೆ. ನೋಡಿ, ಇಲ್ಲಿ ಪ್ರಾಣ ಬಿಟ್ಟಿಲ್ಲ, ಸಾಹೇಬ್ರು ಉಸಿರಾಡ್ತಾನೆ ಇದ್ರು. ಆ ನಂತರ ಏನ್ ಮಾಡ್ತಾರೆ, ಚಾಣಕ್ಯ ಚತುರತೆ ಅಂದ್ರೆ ಇದು ಈ ರೀತಿ ರೂಢಿಗತ ಅಪರಾಧಿಗಳೇ ಮಾಡಕ್ ಸಾಧ್ಯ. ಹಿಂದ್ಗಡೆ ತಿಳಿದಾರೆ, ಹಿಂದ್ಗಡೆ ಆದ ನಂತರ ಅವರು ಪ್ರಾಣ ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಒಂದು ಇನ್ಸ್ಪೆಕ್ಟರ್ ಆಗಿ ಸಿನಾಪ್ಸಿಸ್ ನೋಡಿದೆ ಅಲ್ಲಿ. ಯಾಕಂದ್ರೆ ತಕ್ಷಣ ಒಬ್ರು ಹಿರಿಯ ಅಧಿಕಾರಿಗಳಿಗೆ ಈಗ ಒಂದು 1.5 hours ಬ್ಯಾಕ್ ನೋಡ್ಕೊಂಡು ಬಂದೆ. ಅದು ನೋಡಿದ ತಕ್ಷಣ ನಂಗೆ ಮನವರಿಕೆ ಆಯಿತು. ಮೇಲ್ನೋಟಕ್ಕೆ ಏನು ಇಷ್ಟೊಂದು ರಕ್ತ ಸಿಕ್ತವಾಗಿದೆ, ಎಲ್ಲ ಸಂಪೂರ್ಣವಾಗಿ ರಕ್ತಮಯವಾಗಿದೆ. ಹೆಂಡತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಶೇರ್ ಮಾಡಿದ್ರಾ ಅಂತ? ಯಾಕೆ ಹೆಂಡತಿ ಜೊತೆಗೆ ಯಾಕೆ ಜಗಳ ನಡೀತಿದ್ಯಾ? ಈಗ ಮೇಡಮ್ ಅವ್ರದ್ದು ಒಳಗುಟ್ಟಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಹೇಬರು ಮಾತ್ರ ಕೂಲಾಗೆ ಹೇಳ್ತಾ ಇದ್ರು. ಮೇಡಮ್ ಅವ್ರಿಗೆ ಎಷ್ಟು ಕೂಲಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ 1 hour 2 hour ಡಿಸ್ಕಷನ್ ಮಾಡೋರು. ಇದು ನಮ್ಮನ್ನ ಒಳಗಡೆ ನೋಡ್ತಾ ಇದ್ರೆ ಇಲ್ಲಿ ಬ್ಯಾಗ್ ಓಪನ್ ದಿಢೀರ್ ಅಂತ ಬರೋದು, ಮತ್ತೆ ಏನೋ ಸಂದೇಹವಾಗಿ ಬರೋದು ಮನೆ ಒಳಗಡೆ, ಮತ್ತೆ ರೂಮಲ್ಲಿ ಮೇಗಡೆ ಹೋಗಿ ದಿಢೀರ್ ಅಂತ ಹೋಗಿ ನೋಡೋದು. ಮತ್ತೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳ್ತೀರಿ ಸರ್ ನೀವು, ಏನು ಟ್ರೀಟ್ಮೆಂಟ್ ಮೇಡಮ್ಗೆ? ಟ್ರೀಟ್ಮೆಂಟ್ ಮೇಡಮ್ ಅವರಿಗೆ ಮಾನಸಿಕವಾಗಿ ಗಾಂಭೀರ್ಯತೆ ಕಾಯಿಲೆ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನನ್ನ ಹತ್ರ ಹೇಳೋರು ಎಲ್ಲಿದ್ರ ಅಂತ ಕೇಳಿದ್ರೆ ಶ್ರೀನಿವಾಸ್ ಜಿಗಣಿ ಹತ್ರ ಇದ್ದೀನಿ, ಒಂದು ಸೆಂಟರ್ ಸೇರಿಸಿದ್ದೀನಿ ಒಂದು ಇದಕ್ಕೆ. ಅವರಿಗೆ ಸ್ವಲ್ಪ ಮೈಂಡ್ ಎಲ್ಲ ಸ್ವಲ್ಪ ಒಂದು ಸಮಯದಲ್ಲಿ ಇದ್ದಾಗ ಒಂದು ಸಮಯ ಇರಲ್ಲ, ಅವ್ರಿಗೆ ಸ್ಟೇಬಲ್ ಇರಲ್ಲ. ಮತ್ತೆ ಅವರು ಒಂದು ಸ್ವಲ್ಪ ಹೋಗ್ತಾ ಈ ಥರ ಇನ್ನೂ ಆರೋಗ್ಯ ಸುಧಾರಿಸ್ತಾನೆ ಇಲ್ಲ. ಕರ್ಕೊಂಡ್ಬರ್ತೀನಿ, ಮತ್ತೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಸರ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಒಂದು 15 days ಆಗಾಗ ಅಂತ ಹೇಳ್ಬಿಟ್ಟು ನಮ್ಮದು ನೇರವಾಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಹತ್ರ ಇಲ್ಲ, ಸಾಕಷ್ಟು ಹಣ ಖರ್ಚಾಗ್ತಾಯಿದೆ ಅಂತ ಹೇಳಿದ್ರು. ಪಾಪ ನೊಂದ್ಕೊಂಡಿದ್ರು. ಅಮ್ಮ ನಾನು ಎಲ್ಲಿ ತರಲಿ, ನನಗೆ ಇಷ್ಟು ವರ್ಷ ಆಗಿದೆ ರಿಟೈರ್ಮೆಂಟ್ ಆಗಿ, ನಾನು ಎಲ್ಲಿ ತರಲಿ ಅಷ್ಟೊಂದು ದುಡ್ಡು ಅಂತ. ಯಾಕಂದರೆ ಒಂದೊಂದು ಸೆಂಟ್ರಿಗೆ ಹೋಗ್ಬೇಕು ಕಮ್ಮಿ ಅಂದರೆ 3 ಇಂದ 5 ಲಕ್ಷ ಬೇಕಾಯ್ತಂತೆ. ಸಾಹೇಬ್ರು ಹೇಳ್ತಾ ಇದ್ರು, ನಾನು ನೇರವಾಗಿ ಹೇಳ್ತಾ ಇದ್ರು. ಮೊನ್ನೆ 3 ತಿಂಗಳಿಂದ ಜಿಗ್ನಿಲ್ಲ ಸೇರಿಸಿರುತ್ತೆ 3 ಲಕ್ಷ 5 ಲಕ್ಷ ಏನೋ ಖರ್ಚಾಯಿತು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಮತ್ತು ಅದಕ್ಕೆ ಕೆಲವೊಂದೆಲ್ಲ ಸಾಲನೂ ಮಾಡಿದ್ರು ಪಾಪ ಸಾಹೇಬರು. ಸಾಲ ಮಾಡಿ ಪಾಪ ಆ ಕಡೆ ಈ ಕಡೆಯಿಂದೆಲ್ಲ ಇದು ಮಾಡಿ ಮೇಡಮ್ ಅವರಿಗೆ ಎಲ್ಲಿವರೆಗೂ ಇದು ಮಗಳ ಮದುವೆ ಆಗೋರ್ಗು ಇರ್ತೀನಿ ಶ್ರೀನಿವಾಸ್, ಆ ನಂತರ ನಾನು ಪ್ರತ್ಯೇಕ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೋ ಡಿಸ್ಪ್ಯೂಟ್ ಇತ್ತು ಅಂತ ಮಾತುಗಳು ಕೇಳಿ ಬಂದಿರ್ತಕ್ಕಂಥ. ಯಾವ ಪ್ರಾಪರ್ಟಿ, ಅದು ಏನು ಸರ್ ಆ್ಯಕ್ಚುಲಿ ವಿಚಾರ? ಇದು ಸ್ವಂತ ಮನೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಪಾಪ ಇದೊಂದು ಮನೆ ಕಟ್ಟಿಸ್ಕೊಂಡ್ಬಂದ್ರು. 2015ರಲ್ಲೇ ಮನೆ ಕಟ್ಟಿಸ್ತಾ ಇದ್ರು. ಶ್ರೀನಿವಾಸ್ ಅಲ್ಲೇ ಹೋಗ್ತೀನಿ, ನಾನು ಸೈಟ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು BDA ಸೈಟ್ ಅಲರ್ಟ್ ಆಗಿರೋದು. ಸರ್ಕಾರಿ ಇದರಿಂದ BDA ಸೈಟ್ ಅಲರ್ಟ್ ಆಗಿಂದ ನಾನು ಇಲ್ಲೇ ತೊಗೊಂಡು ಇಲ್ಲೇ ಮನೆಗೆ ಹೋಗ್ಬಿಡ್ತೀನಿ ಶ್ರೀನಿವಾಸ್, ಇಲ್ಲೇ ನಾನು ಸೆಟ್ಲ್ ಆಗ್ಬಿಡ್ತೀನಿ ಅಂತ ಹೇಳಿದ್ರು. ಬೇರೆ ಕಡೆ ಚರಾಸ್ತಿ ಬಗ್ಗೆ ನನಗೆ ಅಸ್ಪಷ್ಟ. ಯಾಕಂದರೆ ನಾನು ಅದರಲ್ಲಿ ಸ್ವಲ್ಪ ನನಗೇನು ಅದನ್ನು ಆ ರೀತಿ ಏನು ಕಂಡು ಬರ್ತಾ ಇಲ್ಲ. ಮತ್ತು ಮಗನ ವಿಷಯದಲ್ಲಿ ಭಾಳ ನಿಕಟಪೂರ್ವ ಚೆನ್ನಾಗಿದ್ರು. ನಮ್ಮ ಇವರು ನಮ್ಮ ಕಾರ್ತಿಕ್ ಸರ್ ತುಂಬಾ ಚೆನ್ನಾಗಿದ್ರು. ಯಾಕಂದ್ರೆ ಕೂಡ ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಡಿಸ್ಪ್ಯೂಟ್ ಇತ್ತು. ಮಗನ ಹೆಸರಲ್ಲಿರುವಂಥ ಪ್ರಾಪರ್ಟಿ ತಂಗಿಗೇನೋ ಕೊಡಬೇಕು ಅಂತ ಹೇಳಿ ಮಾತುಕತೆ ನಡೀತಿತ್ತು. ವಿಷಯ ಅದನ್ನ ಒಂದು ಇರ್ಬೋದು, ಕೌಟುಂಬಿಕದಲ್ಲಿ ಇರ್ಬೋದು. ಬಟ್ ಹೊರಗಡೆ ಅಷ್ಟೊಂದು ನನಗೆ ಇದ್ರ ಬಗ್ಗೆ ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ಇರಬಹುದು,
ಯಾಕಂದರೆ ಯಾವುದೇ ಒಂದು ಸ್ಥಿರಾಸ್ತಿ ಮತ್ತು ಹಾಗೆ ಚರಾಸ್ತಿ ಆಗಿರ್ಬೋದು, ಈ ಒಂದು ಇಷ್ಟೊಂದು ಘಟನೆ ಇಷ್ಟೊಂದು ಬೀಭತ್ಸವಾಗಿ ನಡೀತೈತೆ ಅಂತ ಹೇಳಿದ್ರೆ ಇರಬಹುದು. ಸರ್, ನೀವು ನಿಮ್ಮ ಬಗ್ಗೆ ನಿಮ್ಮ ವಿಚಾರವಾಗಿ ನಿಮ್ಮ ಹತ್ರ ಆತ್ಮೀಯತೆಯಿಂದ ಮಾತಾಡ್ಬೇಕಾದ್ರೆ ಶೇರ್ ಮಾಡಿರೋ ವಿಚಾರಗಳನ್ನ ಗಮನಿಸೋದಾದರೆ, ಕೊಲೆ ಮಾಡುವಷ್ಟು ಪತ್ನಿ ಅವ್ರ ವಿರುದ್ಧ ಬೇಸರಗೊಂಡಿದ್ರು, ಆ ರೀತಿಯ ಮಟ್ಟಕ್ಕೆ ಹೋಗ್ತಾರೆ ಅಂತ ಏನಾದ್ರು ಹೇಳಿದ್ರು, ಆ ವಿಚಾರ ಪ್ರಸ್ತಾಪ ಮಾಡಿದ್ದೇನಾದ್ರು ಇತ್ತ ಸರ್ ಈ ಹಿಂದೆ? ಮತ್ತು ಏನಂದ್ರೆ ಹೇಳಿದ್ರೆ ನೋಡಿ, ಈಗ ನಿವೃತ್ತಿ ಆದ ನಂತರ ತನ್ನ ಮನೇಲಿ ಕೂತ್ಕೊತಾರೆ ಎಲ್ಲ ಅಧಿಕಾರಿಗಳು. ಇವರು ಆ ರೀತಿ ಅಲ್ಲ. ನಾನು ಹೇಳಿದ್ನಲ್ಲ, ಇವಾಗೂ ಅಷ್ಟೇ ಹಿರಿಯ ಅಧಿಕಾರಿಗಳು ಇದ್ದಾರಲ್ಲ, IPS ಅಧಿಕಾರಿಗಳು ಮತ್ತು DYSP ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಅಷ್ಟೊಂದು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಇವರೇ ಟ್ರಿಪ್ ಹೋಗ್ತಾಯಿದ್ರು, ಯಾರನ್ನೂ ಕರ್ಕೊಂಡು ಹೋಗ್ತಾಯಿಲ್ಲ ಸಾಹೇಬರು. ಉದಾಹರಣೆ ಯಾವುದು, ಮೊನ್ನೆ ನೋಡಿ ದೇವಸ್ಥಾನ ಕೊಟ್ಟು ಬಂದೆ ಅಂತ ಹೇಳಿದ್ರು. ಎಲ್ಲಿ ಇದಕ್ಕೆ ನಮ್ಮ ಡೆಲ್ಲಿಯಲ್ಲಿ ಒಂದು 2-3 ಪ್ರತಿಷ್ಠಿತ, ಮತ್ತು ರಾಜಸ್ಥಾನ್ಗೆ ಶ್ರೀನಿವಾಸ್ ಹೋಗಿ ದೇವಸ್ಥಾನಕ್ಕೆಲ್ಲ ಓಟ್ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಈ ರೀತಿ ಅವ್ರಿಗೇನಾಗುತ್ತೆ ಅಂದರೆ, ಮೇಡಮ್ ಅವ್ರಿಗೆ ದಿನೇ ತಂತಾನೆ ಇವತ್ತು ಸಾಹೇಬರು ಹಾಸಿಗೆ ಹಿಡಿತಾರೆ, ನಾಳೆ ಹಾಸಿಗೆ ಹಿಡಿತಾರೆ, ಈ ರೀತಿ ಕಲ್ಪನೆ ಇರ್ಬೋದೇನೋ ಅವ್ರಿಗೆ. ಅಷ್ಟೇ, ಇವರು ರಿಟೈರ್ಡ್ ಆದಮೇಲೆ ಎಲ್ಲ ಆರಾಮಾಗಿ ಮನೆ ಕೂತ್ಕೊಂತಾರೆ, ಎಲ್ಲೂ ಹೋಗಿಲ್ಲ, ನಾನು ಹೇಳ್ದಂಗೆ ಕೇಳ್ಕೊತಾರೆ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರು ಚಾಲೆಂಜ್ ಇರ್ಬೋದು. ಅದು ಉಲ್ಟಾ ಆಗೋಯ್ತಿಲ್ಲಿ. ಇವು ಸಾಹೇಬ್ರು ಏನಿದ್ರು ದಿನೇ ಒಂದು ಪ್ರೋಟೀನ್ ಯುಕ್ತ ಇವರು ಮೈಂಡ್ ಆಗ್ತಾಯಿತ್ತು. ಅಂದರೆ ಅವಾಗಿಂದ ಶಾರ್ಪ್ ಇದ್ರಲ್ಲ ಇವರು, ಆರೋಗ್ಯ ಚೆನ್ನಾಗಿ ನೋಡ್ಕೊತಾ ಇದ್ರು, ಮತ್ತು ಊಟನೂ ಸ್ವಲ್ಪ ಡಯಟಲ್ಲಿ ಇದ್ದರು, ಮತ್ತು ವಾಕ್ಚಾತುರ್ಯ ಚೆನ್ನಾಗಿತ್ತು. ಏನೂ ಆಗ್ತಾಯಿಲ್ಲ. ಮೇಡಮ್ ಅವ್ರಿಗೆ ಇದೇನಾಯಿತು, ಸ್ವಲ್ಪ ಇರುಸು ಮುರುಸು ಆಗಿರ್ಬೋದು. ಇದೆಲ್ಲ ಕಾರಣಾಂತರಗಳಿಂದ, ಮತ್ತು ಇದು ತಾವು ಹೇಳಿದ್ರಿ ದಾಂಡೇಲಿ ಒಂದು ಇರ್ಬೋದು ಅದು ಎಲ್ಲ ತೊಗೊಂಡು ಏಕಾಏಕಿ ಅವರು ಇಷ್ಟೊಂದು ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ, ಸಾಹೇಬ್ರನ್ನ ಸದ್ದಡಿಸ್ಕೋಸ್ಕರ ಒಂದು ಏಕೈಕ ಉದ್ದೇಶ ಇರ್ಬೋದು ಅಂತ. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.